ಡೆಮೊಂಟಸ್ ಕಾಲೋನಿ 2 ಇದು 2015ನಲ್ಲಿ ರಿಲೀಸ್ ಆದ ಡೆಮೊಂಟಸ್ ಕಾಲೋನಿ ಚಿತ್ರದ ಎರಡನೇ ಭಾಗ. ಇನ್ನು ಸಿನಿಮಾದಲ್ಲಿ ಅರುಣ್ ಗ್ಲಿದಿ ಆ್ಯಂಡ್ ಪ್ರಿಯಾ ಭವಾನಿ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ನಾನು ಸಿನಿಮಾದ ಟ್ರೈಲರ್ ನೋಡಿದಾದ್ಮೇಲೆ ಈ ಸಿನಿಮಾನ ನೋಡಲೇಬೇಕಂತ ಫಿಕ್ಸ್ ಆದೆ. ಸಿನಿಮಾ ನೋಡಿದಾದ್ಮೇಲೆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಡೆಬಿ ಎಂಬ ಹುಡುಗಿಯ ಗಂಡ ಕ್ಯಾನ್ಸರಿಂದ ಸತ್ತೋಗ್ತಾನೆ. ಅವನ ಅಂತ್ಯಕ್ರಿಯೆ ಮಾಡಿದ ನಂತರ ಅವನು ತನಗೆ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಅವಳಿಗೆ ಕೆಲವೊಂದು ಸಿಚುವೇಶನ್ನಿಂದ ತಿಳಿಯುತ್ತೆ. ತನ್ನ ಗಂಡ ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ತಿಳಿಯೋಕ್ಕೆ ಚೈನೀಸ್ ಮಾಂತ್ರಿಕನಾದ ಮಾಂಕ್ನ ಹೆಲ್ಪ್ ತಗೋತಾಳೆ. ಮಾಂಕ್ ಇರುವ ಜಾಗಕ್ಕೆ ಹೋಗಿ ಸ್ವಲ್ಪ ಪೂಜೆ ಮಾಡಿದ ನಂತರ ಶ್ರೀನಿವಾಸ್ ಹಾಗೆ ರಘುನಾಥ್ ಈ ಇಬ್ಬರು ಅಣ್ಣ ತಮ್ಮಂದಿರಿಗೂ ಶ್ಯಾಮ್ ಸಾವಿಗೂ ಏನೋ ಲಿಂಕ್ ಇದೆ ಅಂತ ತಿಳಿಯುತ್ತದೆ. ಮುಂದೆ ಸಿನಿಮಾದಲ್ಲಿ ಇದರ ಹಿಂದೆ ಇರುವ ವಿಷಯ ಏನು ಎಂಬುದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಅವರು ಬರ್ಕೊಂಡಿರೋ ಕತೆ ಆ್ಯಂಡ್ ಸಿಚುವೇಶನ್ಗಳು ಸಖತ್ತಾಗಿ ವರ್ಕ್ ಆಗಿತ್ತು. ನಂತರ ಸೆಕೆಂಡ್ ಹಾಫ್ನಲ್ಲಿ ಬರೋ ಕೆಲವೊಂದು ಸೀನ್ಸ್ಗಳು ಡೆಮೊಂಟಸ್ ಕಾಲೋನಿ 2 ಸಿನಿಮಾ ಪಾರ್ಟ್ 1 ರೇಂಜ್ಗೆ ಇಲ್ಲ ಅಂದರೂ ಸಿನಿಮಾದ ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಆಗಿತ್ತು. ಸೆಕೆಂಡ್ ಹಾಫ್ ಸ್ವಲ್ಪ ಡ್ರ್ಯಾಗ್ ಆಗಿತ್ತು. ಆ್ಯಂಡ್ ಸಿನಿಮಾದಲ್ಲಿ ಪಾರ್ಟ್ 1ನಲ್ಲಿ ಬಂದ ಕೆಲವೊಂದು ಸೀನ್ಸ್ಗಳನ್ನು ಇಲ್ಲೂ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದರ ಕನೆಕ್ಷನ್ ಕೂಡ ಪ್ರಾಪರ್ ಆಗಿತ್ತು. ಪಾರ್ಟ್ 1ನಲ್ಲಿ ಬರೀ ಚೈನ್ನ ಇಂಟ್ರೊಡ್ಯೂಸ್ ಮಾಡಿದರು. ಇದರಲ್ಲಿ ಚೈನ್ ಜೊತೆ ಬುಕ್ ಕೂಡ ಆ್ಯಡ್ ಮಾಡಿದ್ದಾರೆ. ಆ ಬುಕ್ ಪಾರ್ಟ್ 3 ಕೂಡ ಲೀಡ್ ಆಗಿದೆ. ಆ ಬುಕ್ ಯಾವುದು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಸಿನಿಮಾದಲ್ಲಿ ಪ್ರಿಯಾ ಭವಾನಿ ಅವರ ಆ್ಯಕ್ಟಿಂಗ್ ಎಫೆಕ್ಟಿವ್ ಆಗಿತ್ತು. ಅರುಣ್ ಗ್ಲಿದಿ ಆ್ಯಕ್ಟಿಂಗ್ ಈಸ್ ಡಿಸೆಂಟ್ ಆಗಿತ್ತು. ಇನ್ನು ಓವರಾಲ್ ಆಗಿ ಸಿನಿಮಾ ಹೇಗಿತ್ತು ಅಂದರೆ, ಸಿನಿಮಾದಲ್ಲಿ ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಆಗಿರುತ್ತೆ. ಸೆಕೆಂಡ್ ಹಾಫ್ ಸ್ವಲ್ಪ ಡ್ರ್ಯಾಗ್ ಆಗಿತ್ತು. ಬಟ್ ಸಿನಿಮಾ ಮಾತ್ರ ಜಸ್ಟ್ ಆವ್ರೇಜ್ ಮೂವಿ ಅಂತೀನಿ. ಹಾರರ್ ಮೂವಿ ಲವರ್ಸ್ಗೆ ಮಸ್ಟ್ ಟ್ರೈ ಅಂತೀನಿ. ಆ್ಯಂಡ್ ಈ ಸಿನಿಮಾಗೆ ನನ್ನ ರೇಟಿಂಗ್ ಬಂದ್ಬಿಟ್ಟು 5 ಔಟ್ ಆಫ್ 3 ಸ್ಟಾರ್ಸ್. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.